ಬೇಸಿಕಲಿ ಹೇರ್ ಆಯಿಲ್ ಅಪ್ಲೈ ಮಾಡಬೇಕಾ ಬೇಡವಾ, ಮಾಡೋದಾದ್ರೆ ಯಾವ ಆಯಿಲ್ನ ಅಪ್ಲೈ ಮಾಡಬೇಕು ಅಥವಾ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಸಾಧಾರಣವಾಗಿ ಈಗಿನ ಫ್ಯಾಷನಬಲ್ ದುನಿಯಾದಲ್ಲಿ ಹೇರ್ ಆಯಿಲ್ ಅಪ್ಲೈ ಮಾಡೋದೇ ಕಡಿಮೆ ಆಗ್ಬಿಟ್ಟಿದೆ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನಾವು ಕೂದಲಿಗೆ ಕೊಡುವಂತ ಮೊದಲನೇ ಆಹಾರ ಅಂತಂದ್ರೆ ಅದು ಹೇರ್ ಆಯಿಲೇ ಆಗಿರುತ್ತೆ. ಅದು ಸಾಧಾರಣವಾಗಿರುವಂತ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಮೆಡಿಕೇಟೆಡ್ ಆಯಿಲ್ ಆದ್ರೂ ಆಗಿರ್ಬೋದು. ಕೂದಲಿಗೆ ಎಣ್ಣೆ ಹಚ್ಚೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಅಂತ ತುಂಬಾ ದಿವಸ ಎಣ್ಣೆ ಹಚ್ಚಿ ಬಿಡೋದು ಕೂಡ ತಪ್ಪಾಗುತ್ತೆ. ಸೊ ಬೇಸಿಗೆಯಲ್ಲಿ ತುಂಬಾ ಸ್ವೆಟ್ ಆಗೋ ಕಾರಣದಿಂದ ನೀವು ರಾತ್ರಿ ವೇಳೆಯಲ್ಲಿ ಆಯಿಲ್ ಅಪ್ಲಿಕೇಶನ್ ಮಾಡಿ ಸ್ವಲ್ಪ ಹಗುರವಾಗಿ ಮಸಾಜ್ ಮಾಡಿಬಿಟ್ಟು ಬೆಳಿಗ್ಗೆ ಅದನ್ನ ವಾಶ್ ಮಾಡಿದ್ರು ಕೂಡ ಹೇರ್ ತುಂಬಾನೇ ಹೆಲ್ದಿ ಆಗಿರುತ್ತೆ ಅಂಡ್ ನ್ಯಾಚುರಲಿ ಸ್ಮೂತ್ ಕೂಡ ಆಗಿರುತ್ತೆ. ಇನ್ನು ಯಾವ ಆಯಿಲ್ನ ಹಚ್ಚಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬೇಸಿಗೆಯಲ್ಲಿ ಆದಷ್ಟು ತೆಳ್ಳಗಿರುವಂತ ಎಣ್ಣೆಗಳು ಅಂದ್ರೆ ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಆಯಿಲ್ಗಳನ್ನ ಯೂಸ್ ಮಾಡೋದ್ರಿಂದ ತುಂಬಾ ಬೆವರೋದ್ರಿಂದ ಹೇರ್ ತುಂಬಾನೇ ಸ್ಟಿಕಿ ಕೂಡ ಆಗೋದಿಲ್ಲ. ಈ ಎಣ್ಣೆಗೆ ಸ್ವಲ್ಪ ಹೊನ್ಗೊನೆ ಸೊಪ್ಪನ್ನು ಕೂಡ ನೀವು ಆಡ್ ಮಾಡಬಹುದು. ಎಲ್ಲ ಸೊಪ್ಪನ್ನು ಸ್ವಲ್ಪ ಕ್ರಶ್ ಮಾಡಿ ಎಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆನ ಹಾಕಿ ಚೆನ್ನಾಗಿ ಬಿಸಿ ಮಾಡಿ ರೆಗ್ಯುಲರ್ ಆಗಿ ಈ ಆಯಿಲ್ನ ಅಪ್ಲೈ ಮಾಡ್ತಾ ಬರೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗೋದ್ರ ಜೊತೆಗೆ ಗ್ರೇ ಹೇರ್ ಅಂತ ಹೇಳ್ತೀವಿ ಅಂದ್ರೆ ಬಿಳಿ ಕೂದಲು ಆಗೋದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಇನ್ನು ಹೇರ್ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ವಾಶ್ ಮಾಡೋದು ತುಂಬಾನೇ ಕಷ್ಟ, ಕಂಡೀಷನರ್ ಕೂಡ ಹಾಕಬೇಕು ಅಂತೆಲ್ಲ ಯೋಚನೆ ಮಾಡ್ತಿದ್ದೀರಾ? ಚೆನ್ನಾಗಿ ಹೇರ್ ಆಯಿಲ್ ಅಪ್ಲೈ ಮಾಡಿದ್ರೆ ನೀವು ಯಾವುದೇ ರೀತಿ ಹೇರ್ ಕಂಡೀಷನರ್ ಹಾಕುವಂತ ಅಗತ್ಯನೇ ಇರೋದಿಲ್ಲ. ಇನ್ನು ಸೀಗೆಕಾಯಿ ಹಚ್ಚಿದ ತಕ್ಷಣ ತುಂಬಾ ಜನ ಮೂಗು ಮುರಿತಾ ಇರ್ತಾರೆ. ಆ ತರದವ್ರಿಗೆ ಈಸಿ ಟೆಕ್ನಿಕ್ ಹೇಳಿಕೊಡ್ತೀನಿ. ಸೀಗೆಕಾಯಿನ ನೀರಲ್ಲಿ ಕಲಸಿ ಚೆನ್ನಾಗಿ ರಬ್ ಮಾಡೋದಕ್ಕಿಂತ ಬಿಸಿ ನೀರಲ್ಲಿ ಕುದಿಸ್ಬಿಟ್ಟು ಅದನ್ನ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅಂದ್ರೆ ನೆನಪಿರ್ಲಿ, ಎಣ್ಣೆ ಹಚ್ಚಿರೋಂಥ ಕೂದಲಿಗೆ ಇದನ್ನ ನೀಟಾಗಿ ಅಪ್ಲೈ ಮಾಡಿ 10 ನಿಮಿಷ ಬಿಟ್ಟು ಜಸ್ಟ್ ರಿನ್ಸ್ ಮಾಡಿದ್ರೆ ಸಾಕು. ಹೇರ್ ತುಂಬಾ ಫ್ರೆಶ್ ಆಗೋದ್ರ ಜೊತೆಗೆ ಯಾವುದೇ ರೀತಿ ಕೆಮಿಕಲ್ ಕಂಡೀಷನರ್ ಇಲ್ದಿರ ಹೇರ್ ತುಂಬಾನೇ ನೀಟಾಗಿ ಕಾಣಿಸ್ತಾ ಇರುತ್ತೆ ಅಂಡ್ ಸ್ಟ್ರಾಂಗ್ ಕೂಡ ಆಗುತ್ತೆ. ಸೊ ಹೀಗೆ ತಪ್ಪದೆ ಹೇರ್ ಆಯಿಲ್ ಬಳಸಿ ಅಂತ ಹೇಳ್ತಾ, ಇದೇ ತರನೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರೋ ಬ್ಯೂಟಿ ವಿಡಿಯೋಸ್ಗಾಗಿ ಫಾಲೋ ಮಾಡ್ತಾರೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್.